ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು FA 4ರ ಪರೀಕ್ಷೆ ಜನವರಿ 2026ಕ್ಕೆ ನಡೀತಾ ಇದೆ. ಅದಕ್ಕಾಗಿ LBA ಆಧಾರದಲ್ಲಿ 8ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆ. ಆಲ್ರೆಡಿ 6 to 10th ಹಿಂದಿ ಎಲ್ಲ ನಮ್ಮಲ್ಲಿ FA ಎಕ್ಸಾಮ್ಗಳು LBAಗಳು ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ LBAಗಳನ್ನು ಮತ್ತು FA ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಪರ್ಚೇಸ್ ಮಾಡ್ಬೋದು. ಇಟ್ಸ್ ನಾಟ್ ಅ ಫ್ರೀ ಕಾಪಿ, ಫ್ರೀ ಇಲ್ಲ, ಓಕೆನಾ. ಸೊ ಅದನ್ನು ಪರ್ಚೇಸ್ ಮಾಡಲೇಬೇಕಾಗ್ತದೆ ಇಂಟ್ರೆಸ್ಟ್ ಇದ್ದವರು. ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಷ್ಟು ಪಾಠ ತೊಗೊಂಡಿವಿ ಅಂದರೆ ಕಂಪ್ಲೀಟ್ ಲೆಸನನ್ನೇ ತಗೊಂಡಿದ್ದೀವಿ. ಸೆಕೆಂಡ್ ಟರ್ಮಲ್ಲಿ ಉಳಿದಿರ್ತಕ್ಕಂಥ ಆಲ್ ಪೋರ್ಷನ್ 14 ಜೀವನಧಾತ್ರಿ ವರ್ಷಕ್ಕೆ 4 ಅಂಕ, 15 ಭಾರತೀಯ ತ್ಯೋಹಾರ್ಗೆ 4 ಅಂಕ, 16 ಸಂತುಲಿತ ಆಹಾರ್ಗೆ 4 ಅಂಕ, ಕಬೀರ್ ಕೆ ದೋಹೆ ಪದ್ಯಕ್ಕೆ 7 ಅಂಕ, ವ್ಯಾಕರಣಕ್ಕೆ 2 ಅಂಕ. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಉದ್ದೇಶ ಆಧಾರಿತ ನೋಡೋದಾದರೆ ಸ್ಮರಣೆಗೆ 5, ಸಮಜ್ನಾಗೆ 6, ಅಭಿವ್ಯಕ್ತಿಗೆ 6. ಸೊ 12, 5, 17, ಪ್ರಶಂಸಾ 3, 20 ಆಯಿತು. ಪ್ರಶ್ನಾ ಸ್ವರೂಪದಲ್ಲಿ ವಸ್ತುನಿಷ್ಠ 8 ಇದ್ದಾವೆ, ಲಘು ಉತ್ತರ 6 ಇದ್ದಾವೆ, ದೀರ್ಘ ಉತ್ತರ 6 ಇದ್ದಾವೆ. ಸೊ ಟೋಟಲಿ 20 ಮಾರ್ಕ್ ಇದೆ. ಕಠಿಣತೆ ಮಟ್ಟದಲ್ಲಿ ಸರಳ 7 ಅಂಕ, ಸಾಧಾರಣ 10 ಅಂಕ, ಕಠಿಣ 3, ಒಟ್ಟಾರೆ 20 ಅಂಕ. ಇನ್ನು ಗದ್ಯ ಭಾಗಕ್ಕೆ 12 ಅಂಕ, ಪದ್ಯ ಭಾಗಕ್ಕೆ 6, ವ್ಯಾಕರಣಕ್ಕೆ 2, ಒಟ್ಟಾರೆ 20 ಅಂಕ. ಇನ್ನು ಸ್ವಲ್ಪ ಬ್ಲೂ ಪ್ರಿಂಟನ್ನು ಹಾಕಿದ್ದಾರೆ. ಜೀವನಧಾತ್ರಿ ವರ್ಷಗೆ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಭಾರತೀಯ ತ್ಯೋಹಾರದಲ್ಲಿ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ಸಂತುಲಿತ ಆಹಾರದಲ್ಲಿ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಕಬೀರ್ ಕೆ ದೋಹೆದಲ್ಲಿ 1 ಅಂಕದ 1, 2 ಅಂಕದ 1, 3 ಅಂಕದ 1, 3 ಪ್ರಶ್ನೆ 6 ಅಂಕ. ವ್ಯಾಕರಣದಲ್ಲಿ 1 ಅಂಕದ 2 ಪ್ರಶ್ನೆ, 2 ಪ್ರಶ್ನೆ 2 ಅಂಕ. ಟೋಟಲಿ 1 ಮಾರ್ಕದ್ದು 8 ಇದ್ದಾವೆ, 2 ಮಾರ್ಕರ್ದು 3 ಇದ್ದಾವೆ, 3 ಮಾರ್ಕರ್ದು 2, 13 ಕ್ವಶನ್, 20 ಮಾರ್ಕ್ ಇದೆ. ಇದು ಪ್ರಶ್ನೆ ಪತ್ರಿಕೆ ಪೇಜ್ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, चतुर्थ रचनात्मक आकलन 2025-26 नमूना उत्तर पत्रिका कक्षा 8, विषय तृतीय भाषा हिंदी, अंक 20, समय 60 मिनट ಅಂತ ಇತ್ತು. ಮುಖ್ಯ ಪ್ರಶ್ನೆ 1, ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ ಲಿಖಿ ಅಂತ ಕೇಳಿದರೆ 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ರಾತ್ ಕಾ ಅನ್ಯ ವಚನ ಶಬ್ದ ಅಂತ ಕೇಳಿದರು. ಆಪ್ಷನ್ ಎ ರಾತ್, ಬಿ ಅನೇಕ ರಾತ, ಸಿ ಸಾರಿ ರಾತ, ಡಿ ರಾತೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ ರಾತೆ ಅನ್ನೋದು ರೈಟ್ ಆನ್ಸರ್ ಬರಬೇಕು. ಇನ್ನು ಪೀನಾ ಕಾ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದರು. ಎ ಪಿಲಾನಾ, ಬಿ ಪಿಲಾನಾ, ಸಿ ಪಿಲ್ವಾನಾ, ಡಿ ಪಿಲ್ವಾಯಿ. ಸೊ ದ ಆಪ್ಷನ್ ಎ ಪಿಲಾನಾ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಏನಿದೆ, ಪ ಜೊತೆಗೆ ಆ ಇದೆ. ಸೊ ಇದೇನಪ್ಪ ಅಂತಂದ್ರೆ ಪ ಜೊತೆ ಬಡಿ ಇ ಇದೆ. ಸೊ ಹೀಗಾಗಿ ಇದೇನಾಯಿತು, ಪಿ ಆಯಿತು. ಇಟ್ ಮೀನ್ಸ್ ಇದೇನಪ್ಪ ಅಂದ್ರೆ ದೀರ್ಘ ಇ ಇದೆ. ಸೊ ಬಟ್ ನಾವೇನು ಮಾಡಬೇಕಾಗದ, ರಸ್ವಕ್ಕೆ ಚೇಂಜ್ ಮಾಡಬೇಕು. ಸೊ ಹೀಗಾಗಿ ಅದೇನು ಮಾಡಬೇಕು, ಪ ಜೊತೆಗೆ ನಾ ಏನು ಮಾಡಿದ್ದೀನಿ, ಇ ಸೇರಿಸಿದ್ದೀನಿ. ಸೊ ಹೀಗಾಗಿ ಅದೇನಾಯ್ತಪ್ಪ ಅಂದರೆ ಪಿ ಅಂತಾಯಿತು. ಪಿಲಾನಾ ಇಸ್ ದ ರೈಟ್ ಆನ್ಸರ್ ಬರಬೇಕು. ಇನ್ನು ಅನುರೂಪದಗಳಲ್ಲಿ ನೋಡೋದಾದರೆ ಪಾನಿಗೆ ಜಲ್ ಅಂತ ಕರೆದ್ರೆ, ಸೂರ್ಯಗೆ ಏನಂತ ಕರಿತೀವಿ, ಸೂರಜ್ಗೆ ಸೂರ್ಯ ಅಂತಾನೆ ಕರೆಯೋದು. ಇನ್ನು ಮಿಠಾಯಿದಲ್ಲಿ ಶಕ್ಕರಿದ್ರೆ, ನಮ್ಕಿಂದಲ್ಲಿರ್ತಕ್ಕಂಥದ್ದು ನಮಕ್. 5th ಒನ್, ಸಬ್ಜಿ ಫಲದಲ್ಲಿ ವಿಟಮಿನ್ ಇರ್ತದೆ, ದೂಧ ಮತ್ತು ದಹಿದಲ್ಲಿ ಏನಿರ್ತದೆ ಅಂತ ಕೇಳಿದ್ರು. ಸೊ ಕ್ಯಾಲ್ಸಿಯಂ ಈಸ್ ದ ರೈಟ್ ಆನ್ಸರ್ ಅಂತ ನೀವು ಬರಿಬೇಕು. ಇನ್ನು 1 ಮಾರ್ಕರ್ದು 3 ಕ್ವಶನ್ಸ್ ಇದಾವೆ. जीवन के लिए क्या अनिवार्य है ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ जीवन के लिए पानी अनिवार्य है ಅನ್ನೋದು ಉತ್ತರ ಬರಬೇಕು. 7ನೇ ಪ್ರಶ್ನೆ, कैरल्स किसे कहते हैं? क्रिसमस के अवसर पर गाए जाने वाले गीतों को कैरल्स कहते हैं. ಪ್ರಶ್ನೆ 8, किसके हृदय में ईश्वर रहता है ಅಂತ ಕೇಳಿದ್ದಾರೆ. हमेशा सच बोलने वालों के हृदय में ईश्वर रहता है ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕರ್ದು 3 ಪ್ರಶ್ನೆಗಳು ಬರ್ತವೆ, ಪ್ರತಿ ಪ್ರಶ್ನೆಗೆ 2 ಅಂಕ. ಸೊ ಟೋಟಲಿ 6 ಮಾರ್ಕ್ ಇರ್ತದೆ. ಪ್ರಶ್ನೆ 9, ಪಾನಿ ಕೆ ಉಪಯೋಗಿತಾಕೆ ಬಾರೆ ಮೇ ಲಿಖಿಯೇ ಅಂತ ಕೇಳಿದರು. ಸೊ ಇದು ಜೀವನಧಾತ್ರಿ ವರ್ಷದಿಂದ ಬಂದಿರತಕ್ಕಂಥ ಪ್ರಶ್ನೆ. ಪಾನಿ ಕೆ ಬಿನಾ ಕೋಯಿ जी नहीं सकता. पानी पीने के लिए, नहाने के लिए, कपड़े धोने के लिए, खाना पकाने के लिए, अनाज उगाने के लिए और अनेक तरह के गृहोपयोगी कामों के लिए भी पानी जरूरी है ಅಥವಾ ಉಪಯೋಗಿ ಹೇ ಅಂತ ನೀವು ಬರಿಬೇಕಿತ್ತು. ಪ್ರಶ್ನೆ 10, ಸಂತುಲಿತ ಆಹಾರ का मतलब क्या है ಅಂತ ಕೇಳಿದ್ದಾರೆ. ಸೊ ಸಂತುಲಿತ ಆಹಾರ ಅಂದರೆ ಏನಪ್ಪ ಅಂದರೆ, शरीर को स्वस्थ और सदृढ़ रखने के लिए सही मात्रा में प्रोटीन, खनिज, कार्बोहाइड्रेट्स और फैट्स युक्त आहार को संतुलित आहार कहते हैं ಅಂತ ನೀವು ಬರೆದ್ರೆ 2 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 11ನೇ ಪ್ರಶ್ನೆ ಇತ್ತು, सच और झूठ में क्या अंतर है ಅಂತ ಕೇಳಿದ್ದಾರೆ. ಇದು
ಕಬೀರ್ ಕೆ ದೋಹೆದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಆನ್ಸರ್ ಏನಿತ್ತಪ್ಪ ಅಂತಂದ್ರೆ सच से बड़ी तपस्या नहीं है और झूठ बड़े पाप के समान है. सत्य के मार्ग अपनाने से मनुष्य अच्छा और सच्चा आदमी बन सकता है ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕರ್ದು 2 ಪ್ರಶ್ನೆ ಕೊಟ್ಟಿದ್ದೀವಿ. ಸೊ 12ನೇ ಪ್ರಶ್ನೆ मकर संक्रांति त्यौहार कब और कैसे मनाया जाता है ಅಂತ ಇತ್ತು. आंसर इज मकर संक्रांति को हर साल जनवरी महीने में पूरे भारत में मनाया जाता है. विशेषतः दक्षिण में सुख संपत्ति के संकेत के रूप में मनाया जाता है. तिल और गुड़ के बना मिश्रण को सबको बांटते हैं ಅಂತ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಲಾಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ದೋಹೆ ಕಾ ಭಾವಾರ್ಥನ ಕೇಳಿದ್ದಾರೆ. 2 ದೋಹಾ ಸಾಲ ಇತ್ತು. ಐಸಿ ಬಾನಿ ಬೋಲಿಯೇ ಮನ್ ಕಾ ಆಪಾ ಖೋಯ ಔರನ್ ಕೋ ಶೀತಲ ಕರೈ ಆಪಹು ಶೀತಲ ಹೋಯ ಅಂತ ಇತ್ತು. ಏನು ಬರೀತೀರಂದರೆ कबीर कहते हैं कि आप ऐसे वचन बोलिए जिससे आपका अहंकार मिट जाए, आपकी बोल से दूसरों को शीतलता मिले और अपना मन भी शीतल हो जाए. कहने का तात्पर्य है कि हमारी वाणी मधुर और मीठी होनी चाहिए. उसे सुनकर दूसरों मन की कड़वाहट दूर हो और वे भी हमारे साथ मीठा व्यवहार करने के लिए प्रेरित हो ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.